ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪುರಿ ಜಗನ್ನಾಥ ಯಾತ್ರೆ ಇನ್ನೇನು ಕೆಲವು ದಿನಗಳಲ್ಲಿ ಶುರುವಾಗಲಿದೆ. ಆದರೆ ಪುರಿ ಜಗನ್ನಾಥ ದೇವಾಲಯದಿಂದ ಬರ್ತಾ ಇರುವಂತಹ ಒಂದೊಂದು ಭವಿಷ್ಯವಾಣಿಗಳು ಈಗ ಎಲ್ಲರನ್ನ ಎದೆ ನಡುಗಿಸುವಂತೆ ಮಾಡ್ತಾಗಿದೆ. ಪುರಿ ಜಗನ್ನಾಥ ದೇವಾಲಯದಲ್ಲಿ ಸಿಕ್ಕಿರುವ ಭವಿಷ್ಯಮಾಲಿಕ ಗ್ರಂಥದಲ್ಲಿ ಕಾಲಜ್ಞಾನವನ್ನ ನುಡಿಯಲಾಗಿದೆ. ಆ ಕಾಲಜ್ಞಾನದ ಒಂದೊಂದು ಭವಿಷ್ಯವಾಣಿಗಳು ಈಗ 2025 ಜೂನ್ನಲ್ಲಿ ನಿಜವಾಗಿದೆ ಕೂಡ. ಆ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳಿವೆ, ಅವುಗಳನ್ನು ನೋಡಿ. ಆದರೆ ಇವತ್ತು ನಾವು ನಿಮಗೆ ಹೇಳ್ತಾ ಇರುವಂತಹ ವಿಷಯ ಎಷ್ಟು ಗಂಭೀರವಾಗಿದೆ ಗೊತ್ತಾ? ಇದೇ ಪುರಿ ಜಗನ್ನಾಥ ದೇವಾಲಯದಲ್ಲಿ ಇತರೆ ಧರ್ಮದವರಿಗೆ ದರ್ಶನ ನೀಡೋದಕ್ಕೆ ಬಿಡೋದಿಲ್ಲ. ಅಂದ್ರೆ ಅನ್ಯ ಧರ್ಮದವರಿಗೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ಪ್ರವೇಶ ನಿಷೇಧ ಮಾಡಲಾಗಿದೆ. ಯಾರು ಕಟ್ಟರ್ ಹಿಂದೂಗಳಿರ್ತಾರೋ ಅಂಥವರಿಗೆ ಮಾತ್ರ ಪುರಿ ಜಗನ್ನಾಥ ದೇವಾಲಯದಲ್ಲಿ ಪ್ರವೇಶವಂತೆ. ಹಾಗಾದ್ರೆ ಈ ಒಂದು ವಿಷಯದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸರಳ ಭಾಷೆಯಲ್ಲಿ ತಿಳಿಸುವ ಪ್ರಯತ್ನ ನಮ್ಮದಾಗಿದೆ. ಈ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ, ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್. ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಮತ್ತು ಅನ್ಯ ಧರ್ಮದವರಿಗೆ ಈ ಒಂದು ಪುರಿ ಜಗನ್ನಾಥ ದೇವಾಲಯದಲ್ಲಿ ಪ್ರವೇಶ ನಿಷೇಧ ಮಾಡಲಾಗಿದೆಯಲ್ಲ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ನಿಷೇಧ ಮಾಡಿರೋದು ಎಷ್ಟು ಸರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಒಡಿಶಾದ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಈ ದೇವಾಲಯ ಜಗತ್ತಿನಾದ್ಯಂತ ಖ್ಯಾತಿ ಪಡೆದಿದೆ. ಆದರೆ ಈ ದೇವಾಲಯಕ್ಕೆ ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಠಾಕೋರ್, ಇಂದಿರಾ ಗಾಂಧಿ ಸೇರಿದಂತೆ ಅನೇಕ ಪ್ರಸಿದ್ಧ ವ್ಯಕ್ತಿಗಳಿಗೆ ಪ್ರವೇಶವನ್ನ ನಿರಾಕರಿಸಲಾಗಿತ್ತು. ಈ ಕುರಿತು ಇಂದಿಗೂ ಅನೇಕರು ವಾದ ಮಾಡುತ್ತಲೇ ಬಂದಿದ್ದಾರೆ. ಆದರೆ ಏನೂ ಪ್ರಯೋಜನವಾಗಿಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಪುರಿ ಜಗನ್ನಾಥ ದೇವಾಲಯ ಅಂದರೆ ಸಾಕು, ಪ್ರತಿಯೊಬ್ಬ ಹಿಂದೂಗಳು ಸಹ ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಬೇಕು ಅಂತ ಬಯಸ್ತಾರೆ. ಈ ದೇವಾಲಯಕ್ಕೆ ಹೋಗುವ ಕುರಿತು ಅನೇಕ ಕನಸುಗಳನ್ನು ಕಟ್ಟಿರ್ತಾರೆ. ಇನ್ನು ಪುರಿ ಜಗನ್ನಾಥದಲ್ಲಿ ದೊಡ್ಡ 3 ಮೂರ್ತಿಗಳನ್ನು ನೀವು ಕಾಣಬಹುದು. ಜಗನ್ನಾಥನನ್ನ ಮರದಿಂದ ಕೆತ್ತನೆ ಮಾಡಲಾಗಿದ್ದು ಪ್ರತಿ 12 ವರ್ಷಕ್ಕೊಮ್ಮೆ ಹೊಸ ಪ್ರತಿಮೆಯನ್ನ ಇರಿಸಲಾಗತ್ತೆ. ಈ ದೇವಾಲಯವನ್ನ 12ನೇ ಶತಮಾನದಲ್ಲಿ ಗಂಗ ರಾಜವಂಶದ ಪ್ರಸಿದ್ಧ ರಾಜ ಅನಂತವರ್ಮನ್ ಚೋಡಗಂಗಾ ನಿರ್ಮಿಸಿದ. ಶತಶತಮಾನಗಳಿಂದಲೂ ಈ ಪವಿತ್ರ ಹಿಂದೂ ದೇವಾಲಯದ ಪ್ರವೇಶವನ್ನ ಅನೇಕ ಪ್ರಸಿದ್ಧ ವ್ಯಕ್ತಿಗಳಿಗೆ ನಿರಾಕರಿಸಲಾಗಿದೆ. ಇಂದಿಗೆ ನಮಗೆ ವಿಸ್ಮಯ ಮತ್ತು ಆಶ್ಚರ್ಯ ಉಂಟು ಮಾಡುತ್ತೆ. ಜಗನ್ನಾಥ ರಥಯಾತ್ರೆ ಈ ವರ್ಷ ಜೂನ್ 27, 2025ರಂದು ಒಡಿಶಾದ ಪುರಿಯಲ್ಲಿ ನಡೀತಾ ಇದೆ. ಯಾತ್ರೆಯ ಸಮಯದಲ್ಲಿ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬರ್ತಾ ಇರುವಂತಹ ಅನೇಕ ಸಂಪ್ರದಾಯಗಳನ್ನು ಅನುಸರಿಸಲಾಗ್ತಾ ಇದೆ. ಈ ಸಂಪ್ರದಾಯಗಳು ತಮ್ಮದೇ ಆದ ವಿಶೇಷ ಮಹತ್ವ ಮತ್ತು ನಂಬಿಕೆಯನ್ನು ಹೊಂದಿವೆ. ರಥಯಾತ್ರೆಯ ಸಮಯದಲ್ಲಿ ಚಿನ್ನದ ಪೊರಕೆಯನ್ನು ಬಳಸಿಕೊಂಡು ಸಾಂಪ್ರದಾಯಿಕವಾಗಿರುವಂತಹ ಕೆಲವೊಂದಿಷ್ಟು ಆಚಾರ ವಿಚಾರಗಳನ್ನು ನಡೆಸ್ತಾರೆ. ಈ ರಥಯಾತ್ರೆಯ ಸಂದರ್ಭದಲ್ಲಿ ಮರದ ಮೂರ್ತಿಯಲ್ಲಿ ಶ್ರೀಕೃಷ್ಣನ ಹೃದಯವನ್ನ ಇಟ್ಟು ಪೂಜೆ ಮಾಡಲಾಗತ್ತೆ. ಎಲ್ಲ ಸಂಪ್ರದಾಯಗಳನ್ನ ಬಿಡಿ, ಈಗ ಒಂದು ವಿಷಯವನ್ನ ಹೇಳ್ತೀವಿ. ಅದೇನಂತಂದ್ರೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ಅನ್ಯ ಧರ್ಮದವರಿಗೆ ಪ್ರವೇಶವನ್ನ ನಿಷೇಧ ಮಾಡಲಾಗಿದೆ. 12ನೇ ಶತಮಾನದಿಂದ ಜಗನ್ನಾಥ ದೇವಾಲಯದ ಸೇವಾ ಕಾರ್ಯ ಮಾಡಿಕೊಂಡು ಬರಲಾಗ್ತಾ ಇರುವ ಇಂದಿನ ಪೀಳಿಗೆಯ ಸೇವಾ ಕಾರ್ಯಕರ್ತರು ಹಾಗೂ ಜಗನ್ನಾಥ ಸಂಸ್ಕೃತಿಯ ಸಂಶೋಧಕರು ರಾಜ್ಯಪಾಲರ ಈ ಅಭಿಪ್ರಾಯಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದು, ಅನಾದಿ ಕಾಲದಿಂದಲೂ ದೇವಾಲಯದಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹ ಪದ್ಧತಿಗಳನ್ನ ಮುರಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಹಿಂದೂಗಳ 4 ಧಾಮ್ಗಳ ಪೈಕಿ ಪುರಿ ಜಗನ್ನಾಥ ದೇವಾಲಯವೂ ಕೂಡ ಒಂದಾಗಿದ್ದು, ಅಸಂಖ್ಯಾತ ಹಿಂದೂ ಭಕ್ತರು ಜಗನ್ನಾಥನನ್ನ ಪೂಜೆ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ವಿಷ್ಣುವಿನ ಅವತಾರವಾದ ಜಗನ್ನಾಥನನ್ನ ಅವನ ಸಹೋದರ ಬಲಭದ್ರ ಹಾಗೂ ಸಹೋದರಿ ಸುಭದ್ರೆಯೊಂದಿಗೆ ಪೂಜೆಯನ್ನ ಮಾಡಲಾಗುತ್ತೆ. ಇಲ್ಲಿ ದೇವಾಲಯದ ಗರ್ಭಗುಡಿಯೊಳಗಡೆ ಭಗವಾನ್ ಜಗನ್ನಾಥನ ಸಹೋದರ ಮತ್ತು ಸಹೋದರಿಯರ ಮೂರ್ತಿಯನ್ನ ಅವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಲು ಕೇವಲ ಹಿಂದೂಗಳಿಗೆ ಮಾತ್ರ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಇಲ್ಲಿರುವ ಪ್ರವೇಶ ದ್ವಾರದಲ್ಲಿ ದೊಡ್ಡದಾಗಿ ಹಾಗೂ ಸ್ಪಷ್ಟವಾಗಿ ಹಿಂದೂಗಳಿಗೆ ಮಾತ್ರ ಪ್ರವೇಶ ಅಂತ ಬರೆಯಲಾಗಿದೆಯಂತೆ. ಹಿಂದೂಯೇತರರಿಗೆ ಯಾಕೆ ಪ್ರವೇಶ ಇಲ್ಲ? ಈ ಪ್ರಶ್ನೆ ಮೂಡುವುದು ಸಹಜ. ಶತಮಾನಗಳಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ ಈ ಒಂದು ಪದ್ಧತಿಯನ್ನ. ಈ ನಿರ್ಬಂಧ ಯಾಕಾಗಿ ಬಂದಿರುವುದರ ಬಗ್ಗೆ ಯಾವ ದಾಖಲೆಗಳು ಇಲ್ಲದಿದ್ರೂ ಕೆಲವು ಇತಿಹಾಸ ತಜ್ಞರ ಪ್ರಕಾರ ದೇವರನ್ನ ಆಕ್ರಮಣಕಾರಿಗಳಿಂದ ಕಾಪಾಡೋದಕ್ಕೆ ಈ ಒಂದು ಪದ್ಧತಿಯನ್ನ, ಈ ನಿಯಮವನ್ನ ಜಾರಿಗೆ ತರಲಾಗಿರಬಹುದು ಅಂತ ಹೇಳಲಾಗತ್ತೆ. ಯಾಕಂದ್ರೆ ಹಿಂದೆ ಭಾರತ ಆಕ್ರಮಿಸಿದ್ದ ಮುಸ್ಲಿಂ ದೊರೆಗಳು ಇಲ್ಲಿನ ಅನೇಕ ದೇವಾಲಯಗಳನ್ನ ನಾಶ ಮಾಡ್ತಾ ಇದ್ರು.
ಹಾಗಾಗಿ ಅವರಿಂದ ದೇವರ ಪ್ರತಿಮೆಗಳನ್ನ ರಕ್ಷಿಸುವಂತಹ ಕುರಿತಂತೆ ದೇವಾಲಯದ ಭಕ್ತರು ಈ ಕ್ರಮಗಳನ್ನ ರೂಢಿ ಮಾಡ್ಕೊಂಡು ಬಂದಿರಬಹುದು ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಬಾಬರ, ಹುಮಾಯನ, ಶೇರ ಶಾ ಅಕ್ಬರ ಮತ್ತು ಔರಂಗಜೇಬನಿಂದ ಹಿಂದೂ ದೇವಾಲಯಗಳನ್ನ ರಕ್ಷಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೂ ಧರ್ಮದವರಿಗೆ ಮಾತ್ರ ಈ ಒಂದು ದೇವಾಲಯಕ್ಕೆ ಪ್ರವೇಶ ಅನ್ನುವಂತಹ ರೂಲ್ಸ್ ಅನ್ನ ಅಂದಿನ ಕಾಲದ ಹಿಂದೂಗಳು ಮಾಡಿದಿರಬಹುದು ಅಂತ ಹೇಳಲಾಗುತ್ತೆ. ಇನ್ನು ಕೆಲವರ ಪ್ರಕಾರ ಈ ದೇವಾಲಯ ನಿರ್ಮಾಣವಾದಾಗಿನಿಂದ ಈ ಒಂದು ರೂಲ್ಸ್ ಅನ್ನ ಪಾಲಿಸಿಕೊಂಡು ಬರಲಾಗ್ತಿದೆ ಅಂತ ಹೇಳಲಾಗುತ್ತೆ. ಪತಿತ ಭಾಪನ ಎಂಬುದು ಜಗನ್ನಾಥನ ಇನ್ನೊಂದು ಹೆಸರಾಗಿದ್ದು ಈ ಹೆಸರು ಸೂಕ್ಷ್ಮವಾಗಿ ತುಳಿತಕ್ಕೊಳಗಾದವರ ದೈವ ಅಂತ ಹೇಳಲಾಗುತ್ತೆ. ಅಂದ್ರೆ ಧರ್ಮದ ಕೆಲವು ಕಾರಣಗಳಿಂದಾಗಿ ದರ್ಶನ ಪಡೆಯಲಾಗದವರಿಗೆ ಜಗನ್ನಾಥ ವಿಶೇಷವಾಗಿ ಪತಿತ ಭಾಪನ ರೂಪದಲ್ಲಿ ಅವರಿಗೆ ದರ್ಶನ ನೀಡ್ತಾನೆ ಅಂತ ಹೇಳಲಾಗುತ್ತೆ. ಜಗನ್ನಾಥ ದೇವಾಲಯದ ಲಯನ್ಸ್ ದ್ವಾರದ ಬಳಿ ಈ ರೂಪದ ದರ್ಶನವನ್ನ ಪಡೆಯಬಹುದಾಗಿದೆ. ಜಗನ್ನಾಥ ದೇವಾಲಯದೊಳಗೆ ಹಿಂದೂಯೇತರರ ಪ್ರವೇಶ ಅನುಮತಿ ನಿರಾಕರಣೆ ಅಂದಿದ್ದದಲ್ಲ. ಇದನ್ನ ಕಠಿಣವಾಗಿ ಹಿಂದಿನಿಂದಲೂ ಪಾಲಿಸಿಕೊಂಡು ಬರಲಾಗ್ತಾಗಿದೆ. 1984ರಲ್ಲಿ ಅಂದಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ಅವರು ಪುರಿ ಜಗನ್ನಾಥನ ದರ್ಶನವನ್ನ ಬಯಸಿದ್ರು. ಆದರೆ ಅವರಿಗೆ ಪ್ರವೇಶವನ್ನ ನಿರಾಕರಿಸಲಾಗಿತ್ತು. ಕಾರಣ ಅವರು ಹಿಂದೂಯೇತರರೊಬ್ಬರನ್ನ ಮದುವೆಯಾಗಿದ್ರು. ಹಾಗಾಗಿ ಅವರು ಮಂದಿರದ ಒಳಗಡೆ ಪ್ರವೇಶಕ್ಕೆ ನಿರಾಕರಣೆ ಮಾಡಲಾಗಿತ್ತು. ಮಂದಿರದ ಬಳಿಯಲ್ಲೇ ಇದ್ದ ರಘುನಂದನ ಗ್ರಂಥಾಲಯಕ್ಕೆ ತೆರಳಿ ಅಲ್ಲಿಂದ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಇದು ಸಾಕಷ್ಟು ವಿವಾದವನ್ನು ಕೂಡ ಉಂಟು ಮಾಡಿತು. ಇನ್ನು ನವೆಂಬರ್ 2005ರಲ್ಲಿ ಥೈಲ್ಯಾಂಡಿನ ರಾಜಕುಮಾರಿ ಮಹಾ ಚಕ್ರಿ ಅನ್ನುವಂತಹವಳು ಪ್ರಥಮ ಬಾರಿಗೆ ಒಡಿಶಾ ಪ್ರಾಂತ್ಯಕ್ಕೆ ಭೇಟಿ ನೀಡಿದ್ರು. ವಿದೇಶಿಗರು ದೇವಾಲಯದೊಳಗೆ ಪ್ರವೇಶ ಮಾಡೋದಕ್ಕೆ ಅನುಮತಿ ಇಲ್ಲದ ಕಾರಣ ದೇವಾಲಯವನ್ನ ಹತ್ತಿರದಿಂದಷ್ಟೇ ನೋಡಿದ್ರು. ಇನ್ನೊಂದು ಆಸಕ್ತಿ ವಿಷಯ ಏನಂತಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಪ್ರವೇಶವನ್ನ ನಿರಾಕರಣೆ ಮಾಡಲಾಗಿತ್ತು. ಹೀಗಾಗಿ ಈ ಒಂದು ದೇವಾಲಯ ಇಂದಿಗೂ ಕೂಡ ಹಿಂದೂಯೇತರರಿಗೆ ಪ್ರವೇಶವನ್ನ ನೀಡೋದಿಲ್ಲ. ಹಾಗೇನಾದರೂ ಒಳಗಡೆ ಹೋಗಿದ್ದೆಯಾದಲ್ಲಿ ದೊಡ್ಡ ವಿವಾದ ಮೈ ಮೇಲೆ ಎಳಕೊಂಡಂತೆ ಅಂತ ಹೇಳಲಾಗತ್ತೆ. ಪ್ರಪಂಚದಾದ್ಯಂತ ಅನೇಕ ಹಿಂದೂ ದೇವಾಲಯಗಳಂತೆಯೇ ಹಿಂದೂಗಳಲ್ಲದವರು ಮತ್ತು ವಿದೇಶಿಗರು ಜಗನ್ನಾಥ ದೇವಾಲಯವನ್ನ ಪ್ರವೇಶಿಸಲು ಅನುಮತಿಯಿಲ್ಲ. ವರ್ಷಗಳಲ್ಲಿ ಅನೇಕ ಜನರು ಈ ನಿಯಮವನ್ನ ಪ್ರಶ್ನಿಸಿದ್ದಾರೆ. ಆದರೆ ಹಿಂದೂಗಳು ಅಲ್ಲದವರು ದೇವಾಲಯವನ್ನ ಪ್ರವೇಶ ಮಾಡುವುದನ್ನ ನಿಷೇಧಿಸಲಾಗಿದೆ. ಆಚಾರ್ಯ ವಿನೋಬಾ ಭಾವೆ ಈ ದೇಶ ಕಂಡ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರಾದ ಆಚಾರ್ಯ ವಿನೋಬಾ ಭಾವೆಯವರು ಭಾರತೀಯ ವಕೀಲರಾಗಿದ್ದರು. ಅವರು ಮಾನವ ಹಕ್ಕುಗಳಿಗಾಗಿ ಹೋರಾಡಿದವರು ಮತ್ತು ಅಹಿಂಸೆಯ ಸಂದೇಶವನ್ನ ಪ್ರಚಾರ ಮಾಡಿದರು. 1951ರಲ್ಲಿ ಭಾರತದಲ್ಲಿ ಭೂದಾನ ಚಳುವಳಿಗಾಗಿ ವಿನೋಬಾ ಭಾವೆಯವರನ್ನ ಜನ ಇನ್ನೂ ಕೂಡ ನೆನಪಿಸಿಕೊಳ್ತಾರೆ. ವಿನೋಬಾ ಭಾವೆಯವರು 1934ರಲ್ಲಿ ತಮ್ಮ ಹಿಂದೂಯೇತರ ಅನುಯಾಯಿಗಳೊಂದಿಗೆ ಒಡಿಶಾದ ಪ್ರಸಿದ್ಧ ಪುರಿ ಜಗನ್ನಾಥ ದೇವಾಲಯಕ್ಕೆ ಭೇಟಿ ನೀಡಿದಾಗ ಅವರಿಗೆ ಅನುಮತಿಯನ್ನ ನಿರಾಕರಿಸಲಾಗಿತ್ತು. ಇನ್ನು ರವೀಂದ್ರನಾಥ ಟ್ಯಾಗೋರ್ ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಮತ್ತು ಭಾರತದ ರಾಷ್ಟ್ರಗೀತೆಯಾದ ಜನಗಣಮನ ರಚನಾಕಾರರಾದ ರವೀಂದ್ರನಾಥ ಟ್ಯಾಗೋರ್ ಈ ರಾಷ್ಟ್ರದ ಕೆಲವು ಮರೆಯಲಾಗದ ಶ್ರೇಷ್ಠರಲ್ಲಿ ಒಬ್ಬರು. ಆದಾಗ್ಯೂ ಪೌರಾಣಿಕ ಕವಿ ಪಿರಾಲಿ ಬ್ರಾಹ್ಮಣರಾಗಿದ್ದರು ಮತ್ತು ಅವರು ಮೂಲ ಬಾಂಗ್ಲಾದವರಾಗಿದ್ದರು. ವಿದೇಶಿ ಮೂಲದವರಿಗೆ ಪ್ರವೇಶವಿಲ್ಲದ ಕಾರಣ ಒಡಿಶಾದ ಪೂರಿಯಲ್ಲಿರುವ ಜಗನ್ನಾಥ ದೇವಾಲಯವನ್ನ ಅನುಮತಿಯನ್ನ ನೀಡಿರಲಿಲ್ಲ ರವೀಂದ್ರನಾಥ ಟ್ಯಾಗೋರ್ ಅವರಿಗೆ. ಇನ್ನು ಮಹಾತ್ಮ ಗಾಂಧೀಜಿ 1934ರಲ್ಲಿ ಭಾರತದ ಪಿತಾಮಹ ಎಂದು ಕರೆಯಲ್ಪಡುವ ಮಹಾತ್ಮ ಗಾಂಧೀಜಿಯವರು ಪ್ರಸಿದ್ಧ ಹಿಂದೂ ದೇವಾಲಯವಾದ ಪುರಿ ಜಗನ್ನಾಥಕ್ಕೆ ಭೇಟಿ ನೀಡಲು ನಿರ್ಧರಿಸಿದರು. ಅವರ ಆಪ್ತ ಸ್ನೇಹಿತ ಮತ್ತು ಸಾಮಾಜಿಕ ಕಾರ್ಯಕರ್ತ ವಿನೋಬಾ ಭಾವೆ ಮತ್ತು ಇತರೆ ಕೆಲವು ಹಿಂದೂಯೇತರ ಜನರು ಇದ್ರು. ಆದರೆ ದೇವಸ್ಥಾನ ಸಮಿತಿಯು ಜಗನ್ನಾಥ ದೇವಾಲಯಕ್ಕೆ ಇವರಿಗೂ ಕೂಡ ಪ್ರವೇಶವನ್ನ ಕೊಟ್ಟಿರಲಿಲ್ಲ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಭಾರತೀಯ ಸಂವಿಧಾನ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಜುಲೈ 1945ರಲ್ಲಿ ಪುರಿ ಜಗನ್ನಾಥ ದೇವಾಲಯಕ್ಕೆ ಭೇಟಿ ನೀಡಿದಾಗ ಅವರನ್ನ ದೇವಾಲಯದೊಳಗೆ ಬಿಡಲಿಲ್ಲ. ಇದಕ್ಕೆ ಕಾರಣ ಅವರು ಬುದ್ಧಿಸಂ ಅನುಸರಿಸ್ತಾ ಇದ್ರು ಮತ್ತು ದೇವಾಲಯಕ್ಕೆ ಹಿಂದೂಯೇತರರಿಗೆ ಪ್ರವೇಶ ಅನುಮತಿ ಇರಲಿಲ್ಲ. ಇದಕ್ಕೋಸ್ಕರ ಅಂಬೇಡ್ಕರ್ ಅವರನ್ನು ಕೂಡ ಬಿಟ್ಟಿರಲಿಲ್ಲ. ಇನ್ನು ಇಸ್ಕಾನ್ ಆಂದೋಲನದ ಸಂಸ್ಥಾಪಕ AKA ಭಾರತದಲ್ಲಿ ಹರೇ ಕೃಷ್ಣ ಚಳುವಳಿ ಆರಂಭಿಸಿದ ಎ ಮತ್ತು ಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರನ್ನ ಸಾಮಾನ್ಯವಾಗಿ ಸ್ವಾಮಿ ಪ್ರಭುಪಾದ ಅಂತ ಕರೆಯಲಾಗುತ್ತೆ. ಜನವರಿ 26, 1986ರಂದು ಸ್ವಾಮಿ ಪ್ರಭುಪಾದರು ಪುರಿಯಲ್ಲಿರುವ ಜಗನ್ನಾಥ ಪ್ರಸಿದ್ಧ ದೇವಾಲಯವನ್ನ ಭೇಟಿ ಮಾಡಲು ಒಡಿಶಾಗೆ ಪ್ರಯಾಣ ಬೆಳೆಸಿದ್ರು. ಅವರ ಜೊತೆಯಲ್ಲಿ ಅವರ ಅನೇಕ ಹಿಂದೂಯೇತರ ಭಕ್ತರು ಕೂಡ ಇದ್ರು. ಪರಿಣಾಮ ಅವರೆಲ್ಲರನ್ನ ಪುರಿ ಜಗನ್ನಾಥ ದೇವಾಲಯದೊಳಗೆ ಪ್ರವೇಶವನ್ನ ಮಾಡೋದಕ್ಕೆ ಕೊಟ್ಟಿರಲಿಲ್ಲ.
ಒಡಿಶಾದ ಪ್ರಸಿದ್ಧ ಪುರಿ ಜಗನ್ನಾಥ ದೇವಾಲಯದೊಳಗೆ ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರಿಗೂ ಪ್ರವೇಶ ನಿರಾಕರಿಸಲಾಗಿತ್ತು. ಸಾಕಷ್ಟು ಚರ್ಚೆಗಳ ನಂತರ ಇಂದಿರಾ ಗಾಂಧಿಯವರು ದರ್ಶನ ಪಡೆಯಲು ದೇವಸ್ಥಾನದ ಮುಂಭಾಗದಲ್ಲಿರುವ ರಘುನಂದನ ಗ್ರಂಥಾಲಯಕ್ಕೆ ಭೇಟಿ ನೀಡಬೇಕಾಯಿತು. ಪುರಿ ದೇವಸ್ಥಾನದ ಅರ್ಚಕರು ಇಂದಿರಾ ಗಾಂಧಿಯವರು ಪಾರ್ಸಿ ಮತ್ತು ಹಿಂದೂ ಅಲ್ಲದ ಧರ್ಮದವರಾಗಿದ್ದ ಫಿರೋಜ್ ಗಾಂಧಿಯವರನ್ನ ವಿವಾಹವಾದ ಕಾರಣ ದೇವಸ್ಥಾನ ಪ್ರವೇಶವನ್ನ ವಿರೋಧ ಮಾಡಿತ್ತು. ಅಂದು ಕೂಡ ಇಂದಿರಾ ಗಾಂಧಿಯವರಿಗೆ ಇದೇ ಪುರಿ ಜಗನ್ನಾಥನನ್ನ ದರ್ಶನ ಪಡೆಯುವುದಕ್ಕೆ ಆಗಿರಲಿಲ್ಲ. ಹಾಗಾದರೆ ದೇವಾಲಯದಲ್ಲಿ ಹಿಂದೂಯೇತರರಿಗೆ ಯಾಕೆ ಪ್ರವೇಶವನ್ನ ನಿರಾಕರಿಸಲಾಗಿದೆ ಅನ್ನುವಂತಹ ಪ್ರಶ್ನೆ ಮೂಡುವುದಂತೂ ಸಹಜ. ಜಗನ್ನಾಥ ಪುರಿ ದೇವಾಲಯಕ್ಕೆ ಹಿಂದೂಯೇತರರಿಗೆ ಪ್ರವೇಶ ನಿಷಿದ್ಧ ಎಂಬುದು ಯಾವಾಗಲೂ ವಿವಾದಾತ್ಮಕ ಚರ್ಚೆಗಳನ್ನು ಸೃಷ್ಟಿಸಿದೆ. ಆದರೆ ಜಗನ್ನಾಥ ಪುರಿ ದೇವಸ್ಥಾನದ ಆವರಣದಲ್ಲಿ ಹಿಂದೂಯೇತರರಿಗೆ ಪ್ರವೇಶ ನೀಡದಿರಲು ದೇವಸ್ಥಾನ ಸಮಿತಿಯ ಕಟ್ಟುನಿಟ್ಟಿನ ಕಾರಣಗಳ ಬಗ್ಗೆ ಮಾತಾಡೋಣ. ದೇವಾಲಯದೊಳಗಿನ ಅರ್ಚಕರ ಪ್ರಕಾರ ಮುಸ್ಲಿಂ ಮತ್ತು ವಿದೇಶಿ ಆಕ್ರಮಣಕಾರರು ದಶಕಗಳಿಂದ 17 ಬಾರಿ ಪವಿತ್ರ ಹಿಂದೂ ದೇವಾಲಯವನ್ನ ಲೂಟಿ ಮಾಡಿದ್ದಾರೆ ಮತ್ತು ದಾಳಿ ಮಾಡಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅವರಿಗೆ ಪ್ರವೇಶವನ್ನ ನೀಡುವುದಿಲ್ಲ ಅಂತ ದೇವಸ್ಥಾನ ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ. ಹೀಗಾಗಿ ಹಿಂದೂಯೇತರರನ್ನ ಬಿಡೋದಿಲ್ಲ. ಇನ್ನು ಪುರಿ ಜಗನ್ನಾಥ ದೇವಾಲಯದಲ್ಲಿ ಅನೇಕ ವಿಸ್ಮಯಕಾರಿ ಘಟನೆಗಳು ನಡೆದು ಹೋಗಿವೆ. ಈಗಲೂ ಕೂಡ ಕಲಿಯುಗದಲ್ಲಿ ನಡೀತಾಗಿದೆ. ಹಾಗಾದರೆ ಒಂದೊಂದು ವಿಸ್ಮಯಕಾರಿ ಸುದ್ದಿಗಳನ್ನು ಒಂದೊಂದಾಗಿ ಕೊಡ್ತಾ ಹೋಗ್ತೀವಿ ನೋಡಿ. ಮೊದಲಿಗೆ ಪುರಿ ಜಗನ್ನಾಥ ದೇವಾಲಯದ ಮೇಲೆ ಯಾವುದೇ ನೆರಳು ಬೀಳೋದಿಲ್ಲ. ಅದು ನಿಖರವಾದ ವಾಸ್ತುಶಿಲ್ಪದ ಯೋಜನೆಯ ಪರಿಣಾಮವೇ ಅಥವಾ ಜಗನ್ನಾಥ ಪವಾಡವೇ ಎಂಬುದು ಇದುವರೆಗಿನ ಪತ್ತೆ ಹಚ್ಚೋದಕ್ಕೆ ಆಗದ ಕುತೂಹಲಕಾರಿ ಸಂಗತಿಯಾಗಿದೆ. ನೆರಳು ರಹಿತ ದೇವಾಲಯ ಅಂತ ಇದನ್ನ ಕರೆಯಲಾಗುತ್ತೆ. ಇನ್ನು ಗಾಳಿಯ ವಿರುದ್ಧ ಧ್ವಜಹಾರತೆ ಈ ಒಂದು ದೇವಸ್ಥಾನದಲ್ಲಿ. ದೇವಾಲಯದ ಮೇಲ್ಭಾಗದಲ್ಲಿರುವ ಧ್ವಜವು ಗಾಳಿಯ ವಿರುದ್ಧವಾಗಿ ಯಾಕೆ ಹಾರತ್ತೆ ಎಂಬುದರ ಹಿಂದೆ ಯಾವುದೇ ವಿಜ್ಞಾನ ಆಧಾರಗಳಿಲ್ಲ. ದೇವಾಲಯದ ಧಾರ್ಮಿಕ ಶಕ್ತಿಯ ಭವ್ಯವಾದ ಅದ್ಭುತವನ್ನ ಪ್ರದರ್ಶಿಸುವ ಮೂಲಕ ಪ್ರವಾಸಿಗರು ಅಚ್ಚರಿಪಡುವಂತೆ ಮಾಡ್ತಾಗಿದೆ. ಇನ್ನು ಇದೇ ಒಡಿಶಾದಲ್ಲಿ ಒಂದು ಕೊಠಡಿ ಇದೆ. ಆ ಕೊಠಡಿಯಲ್ಲಿ ಟನ್ಗಟ್ಟಲೆ ಚಿನ್ನ, ವಜ್ರ ವೈಢೂರ್ಯ, ಬಂಗಾರವನ್ನ ಒಳಗೊಂಡಿದೆ ಅಂತ ಹೇಳಲಾಗ್ತಿದೆ. ಅದೇ ಈಗ 46 ವರ್ಷಗಳ ನಂತರ ಆ ರತ್ನ ಭಂಡಾರದ ಸೀಕ್ರೆಟ್ ರೂಮ್ ಅನ್ನ ಓಪನ್ ಮಾಡೋದಕ್ಕೆ ಅಲ್ಲಿನ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಮುಂದಾಗಿದೆ. ಒಡಿಶಾದ ಕರಾವಳಿ ಭಾಗದಲ್ಲಿರೋ ಆ ಒಂದು ದೇವಸ್ಥಾನಕ್ಕೆ ಈಗ ಸಂಕಷ್ಟ ಎದುರಾಗಿದೆ. ಇನ್ನು ಎಂದಿನಂತೆ 2024ರ ಒಡಿಶಾದ ಜಗನ್ನಾಥ ಪುರಿ ರಥಯಾತ್ರೆ ಆರಂಭಗೊಂಡಿದೆ. ಪುರಿಯ ಭಗವಾನ್ ಜಗನ್ನಾಥನ ಗೌರವಾರ್ಥವಾಗಿ ನಡೆಯುವ ಈ ಯಾತ್ರಾ ಮಹೋತ್ಸವ ಭಾರತದ ಅತಿದೊಡ್ಡ ಆಚರಣೆಗಳಲ್ಲಿ ಒಂದಾಗಿದೆ. ಇದು ಭವ್ಯವಾದ ಪ್ರದರ್ಶನ, ಸಾಂಸ್ಕೃತಿಕ ಸಂಭ್ರಮ ಮತ್ತು ಅತ್ಯದ್ಭುತ ಆಚರಣೆಗಳಿಗೆ ಸಾಕ್ಷಿಯಾಗತ್ತೆ. ಈ ವರ್ಷ ಜಗನ್ನಾಥ ಯಾತ್ರೆಯ ಭವ್ಯ ರಥದ ಬಗ್ಗೆ ತಿಳಿದುಕೊಳ್ಳಬೇಕಾದ 7 ಆಸಕ್ತಿದಾಯಕ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ನೋಡಿ. ಜಗನ್ನಾಥ ದೇವಾಲಯದ 3 ದೇವರುಗಳಾದ ಜಗನ್ನಾಥ, ಬಲರಾಮ ಮತ್ತು ಸುಭದ್ರ 3 ವಿಭಿನ್ನ ರಥಗಳಲ್ಲಿ ಸವಾರಿ ಮಾಡುತ್ತವೆ. ಈ ಕಾರಣಕ್ಕಾಗಿ ರಥಯಾತ್ರೆಯನ್ನ ರಥೋತ್ಸವ ಅಂತ ಕರೆಯಲಾಗುತ್ತೆ. ಅವರ ವಿಭಿನ್ನ ರಥಗಳನ್ನ ನಂದಿಘೋಷ, ತಾಳಧ್ವಜ ಮತ್ತು ದೇವದಳನ ಅಂತ ಕರೆಯಲಾಗುತ್ತೆ. ಭಗವಾನ್ ಜಗನ್ನಾಥನ ನಂದಿಘೋಷ ರಥವು 18 ಚಕ್ರಗಳನ್ನು ಹೊಂದಿದೆ. ಇನ್ನು ಪುರಿ ಜಗನ್ನಾಥ ದೇವಾಲಯದಲ್ಲಿ ಇರುವಂತಹ 3 ಮೂರ್ತಿಗಳ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ. ಆಚರಣೆಯ 1 ವಾರದ ಮೊದಲು ಪುರಿ ಜಗನ್ನಾಥ ದೇವಾಲಯದ ಮುಖ್ಯ ಬಾಗಿಲನ್ನು ಮುಚ್ಚಲಾಗುತ್ತೆ. ಈ ಸಂದರ್ಭದಲ್ಲಿ ಜಗನ್ನಾಥ ದೇವರಿಗೆ ತೀವ್ರ ಜ್ವರ ಉಂಟಾಗಿರುತ್ತೆ. ಆ ಅವಧಿಯಲ್ಲಿ ವಿಶ್ರಾಂತಿ ಪಡೆಯಬೇಕು. ಬಳಿಕ ಚಿಕ್ಕಮ್ಮನ ಮನೆಗೆ ದೇವರು ತೆರಳುತ್ತಾನೆ ಎನ್ನುವ ನಂಬಿಕೆಗಿದೆ. ಹೀಗಾಗಿ ಈ ಅವಧಿಯಲ್ಲಿ ಗರ್ಭಗುಡಿಯಲ್ಲಿ ದೇವರ ದರ್ಶನ ಇರೋದಿಲ್ಲ. ಹೀಗೆ ಅನೇಕ ಕುತೂಹಲಗಳನ್ನು ಸೃಷ್ಟಿ ಮಾಡ್ತಾ ಇರುವ ಪುರಿ ಜಗನ್ನಾಥದಲ್ಲಿ ಇದೀಗ ಮುಂದಿನ ಕಲಿಯುಗ ವಿನಾಶದ ಭವಿಷ್ಯವನ್ನು ಕೂಡ ಹೇಳಲಾಗಿದೆ. ಆ ಭವಿಷ್ಯವಾಣಿ ಏನು ಅನ್ನೋದನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋದೆ, ಅದರಿಂದ ತಿಳಿದುಕೊಳ್ಳಿ. 9 ಸೂಚನೆಗಳನ್ನ ಈಗಾಗಲೇ ಇದೇ ಜಗನ್ನಾಥ ದೇವಾಲಯದಿಂದ ಬಂದಿದೆ. ಆ 9 ಸೂಚನೆಗಳ ಬಗ್ಗೆ ಒಂದು ವಿಡಿಯೋ ಇದೆ, ಅದನ್ನು ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.